ಈ ಕಾಶ್ಮೀರದಾಗ ಒಬ್ಬಕ್ಕೆ ಶರಣೆ ಇದ್ರು. ಆಕೆ ಹೆಸರು ಯಲ್ಲೇಶ್ವರಿ. ಪರ್ಫೆಕ್ಟ್ ನೋಡಿ ಸ್ವಾಮಿ. ಯಲ್ಲೇಶ್ವರಿ. ಆ ಯಲ್ಲೇಶ್ವರಿ ಮನೆಗೆ ಮನೆಗೆ ಹೋಗಿ ಹೆಣ್ಮಕ್ಳಿಗೆಲ್ಲ ಕೂಡಿಸ್ಕೊಂಡು ಸ್ವಚ್ಛತೆ ಇಡ್ರಿ, ಚಂದ ಅಡುಗೆ ಮಾಡಿರಿ, ಸ್ನಾನ ಮಾಡ್ಕೊಂಡು ಅಡುಗೆ ಮಾಡಿರಿ, ಪೂಜೆ ಮಾಡಿರಿ, ನೀವು ಏನು ದುಃಖಿಸಬಾರ್ದು, ನಾವು ಸಂತೋಷವಾಗಿರ್ರಿ, ಹೀಗೆಲ್ಲ ಒಳ್ಳೆ ಮಾತು ಹೇಳ್ತೀವಿ. ಅದು ಹೇಳೋದು ನೋಡಿ ಜನ ಏನು ಮಾಡ್ತಿರೋ, ಯಾರು ಭಾಳ ಚಲೋ ಮಾಡತ್ತಾರ, ತಾಯಿ ಭಾಳ ಒಳ್ಳೇದು ಮಾಡತ್ತಾರ ಅಂತ ಎಲ್ಲರಿಗೂ ಆಕಿ ಹೊಗಳ್ತೀರಿ. ಎಲ್ಲರಿಗೂ ಭಾಳ ಚಲೋ ಮಾಡತ್ತಾರ, ಚಲೋ ಹಿಂಗೆ ಚಲೋ ಮಾಡತ್ತಾರ ಅಂತ ಯಾರಾಕಿ ಬಂದು ಕೂಡಲೇ ಆಕೆ ಏನು ಮಾಡ್ತೇವೆ, ಬಲಗೈ ಕಡೆ ಒಂದು ಶೆಲ್ಲೆ ತುಕ್ಕ ಒಂದು ಗಂಟೆ ಹಾಕ್ತಿರೋದು. ಕೆಲವರು ಕೆಲಸ ಆದಾಗ ಸುಮ್ಮನೆ ಮನೆ ತಿರುಗಿ ಹಿಂಗೆ ಏನು ನಂಬರು ಇರ್ತಾರೆ. ನೀವು ಮಠಕ್ಕೆ ಮೇಲೆ ಪ್ರೋಗ್ರಾಮ್ ಬರೀ ದಂಡೆಲ್ಲ ಮಠದೇ ಅಂತ ಬರ್ತದೆ. ಅದಕ್ಕೆ ಹೆಂಗಂದ್ರು ಅಂತಾರೆ ಅದಕ್ಕೆ ಎಂದೂ ನಾವು ಕಿವಿ ಬಿಡಬಾರ್ದು. ಹಾಗಾಗಿ ಯಾರು ಟೀಕೆ ಮಾಡಿದ ಕೂಡಲೇ ಎಡಗೈ ಕಡೆ ಒಂದು ಗಂಟೆ ಹಾಕ್ತಿರೋದು. ಸಾಯಂಕಾಲದಲ್ಲಿ ಎಲ್ಲ ತಿರುಗಾಡಿ ರಾತ್ರಿ 10 ಗಂಟೆ ಹಾಕ್ಬೇಕು. ಅದು ಸೆಲ್ಲೆ ಬಾಜಿಗೆ ಆರಾಮಿದ್ದೆ ಮಾಡ್ತೀವಿ. ಅದನ್ನು ತಿಳಿತೀವಿ ನಿಮ್ಗೆ ಹೇಳಿದ್ವಿ. ಹಂಗೆ ನಾವು ತೆಗೆದಿಟ್ಟು ಆರಾಮಿರ್ಬೇಕಷ್ಟೇ, ಯಾವ ತಲೆಗೆ ಹಾಕೋಬಾರ್ದು, ಆರಾಮಿರಬೇಕು. ಆ ಒಂದು ಸೂತ್ರ ನಮ್ಮ ಜೀವನದಲ್ಲಿ ಪಾಲಿಸಿದ್ರೆ, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮಗೆ ಸಂತೋಷ ಆಗ್ತದೆ, ಆನಂದ ಆಗ್ತದೆ. ಅದಕ್ಕೆ ಅಂಥ ಬದುಕು